ಜಮಖಂಡಿಯಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ವೀಕ್ಷಣೆ. ಜಮಖಂಡಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ನಗರದ 1ನೇ ಹಾಗೂ 12ನೇ ವಾರ್ಡುಗಳಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಕಾರ್ಯವನ್ನು ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮಿತ್ರಾ ಗುಳಬಾಳ್ ಅವರ ನೇತೃತ್ವದಲ್ಲಿ ವೀಕ್ಷಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ಗಣತಿ ಕಾರ್ಯವನ್ನು ಅವಲೋಕಿಸಲಾಯಿತು. 1ನೇ ವಾರ್ಡ್ನ ಬಿಎಲ್ಒ ಸಂಗೀತಾ ಹಾಗೂ 12ನೇ ವಾರ್ಡ್ನ ಬಿಎಲ್ಒ ರಾಘವೇಂದ್ರ ಮಾಳು ಭಜಂತ್ರಿ ಅವರನ್ನು ಭೇಟಿ ಮಾಡಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದ ಕುರಿತು ಮಾಹಿತಿ ಪಡೆದು ಪರಿಶೀಲಿಸಿದರು. ಈ ವೇಳೆ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ರುಕ್ಮಿಣಿ ಗಸ್ತಿ ಹಾಗೂ ಕಾಂಗ್ರೆಸ್ ಮುಖಂಡೆ ಕಾವೇರಿ ಪತ್ತಾರ್ ಉಪಸ್ಥಿತರಿದ್ದರು. ಬಿಎಲ್ಒಗಳು ಮತದಾರರಿಗೆ ಸರಿಯಾದ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಅರ್ಜಿಗಳನ್ನು, ಫಾರ್ಮ್ಗಳನ್ನು ನಿಖರವಾಗಿ ಭರ್ತಿ ಮಾಡಿಕೊಡಬೇಕು. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈತಪ್ಪದಂತೆ ಹಾಗೂ ಅನರ್ಹ ಹೆಸರುಗಳು ಸೇರ್ಪಡೆಯಾಗದಂತೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖಂಡರು ತಿಳಿಸಿದರು. ಈಗ 80ರಷ್ಟು ನಾ ಸಾಧನೆಯನ್ನು ಮಾಡಿದ್ದೇನೆ. ಇನ್ನು 20ರಷ್ಟು ಐತ್ರಿ. ನಾ ಖಂಡಿತವಾಗಿ ಎಲ್ಲ ಓಟುದಾರರು ಅರ್ಹ ಓಟುದಾರರು ಇರುವಂತೆ ನಾನು ನೋಡ್ಕೊಳ್ಳುವಂಥದ್ದು. ಏನು ಇವರಿಂದ ನಿಮಗೆ ಒಳ್ಳೇದಾಗಿದೋ ಏನು ತೊಂದರೆ ಆಗಿದೋ ಏನಿಲ್ಲ. ಆದರೆ ಸರಿಯಾಗಿ ಅವರು ಬಂದು ಒಂದ್ಸಲ ಬಿಟ್ಟು 2 ಸಲ ಬಿಟ್ಟು 3 ಸಲ ಬರ್ತಾರೆ. ನಾವೇ ಇವತ್ತು ಕೊಟ್ಟು ನಾಳೆ ಕೊಟ್ಟು ನಾವು ಒಂದೊಂದು ಪೇಪರ್ ಇರ್ತಾವೆ, ಒಂದೊಂದು ಪೇಪರ್ ಸಿಗಂಗಿಲ್ಲ. ಮತ್ತು ಮಕ್ಕಳು ಅಲ್ಲಿ ಅವ್ರನ್ನೆಲ್ಲ ಕಟ್ಕೊಂಡು ಕಲೆಕ್ಟ್ ಮಾಡಿ ನಿನ್ನೆ ತನಕ ಅವ್ರಿಗೆ ಏನು ತೊಂದರೆ ಏನಾಗಿಲ್ಲ ನಮ್ಗೆ. ಈಗ ನಾವು ಅವರು ಕೂಡ ಮಾಡೋದು ಎಲ್ಲ ಮನೆ ಕಂಪೌಂಡ್ ಏಜೆಂಟ್ಗಳು ನಾವು ಏನು ಕಾಂಗ್ರೆಸ್ ಪಕ್ಷದಿಂದ ನಾವು ನೆನೆಸಿದಿಲ್ಲ, ಅವರು ಗೇಲಿನ ಜೊತೆ ಬರ್ತಾರೆ. ಆಮೇಲೆ ಇವಾಗ ಇವರೆಲ್ಲ ಲೋಕಲ್ ಇರ್ತಾರೆ. ಫಾರ್ಮ್ ಕೊಡ್ತೀರಿ, ಏನೋ ಒಂದು 2 ಫಾರ್ಮ್ ಕೊಡ್ತೀವಿ, ಒಂದು ರಿಶ್ಯೂರಿನ ಸೈ ಮಾಡಿಕೊಡ್ತಾರೋ. ಇವ್ರದ್ದಲ್ಲ ಹೆಬ್ಬಟ್ನಾಗ ಇರ್ತಾರೋ, ಅವ್ರು ಬರೆಯಕ್ಕೆ ಬರೋಂಗಿಲ್ಲ. ಅವಾಗ ನೀವು ಏನು ಮಾಡ್ತೀರಿ? ಒಂದು ಪಾಯಿಂಟ್ ಮಾಡಿದ್ರಿ. ಆಮೇಲೆ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಲ್ಲ, ಅವ್ರು ಹೆಂಗೆ ಮಾಡ್ತೀವಿ? ಕಾಂಟ್ಯಾಕ್ಟ್ ನಂಬರ್ ವೋಟ್ ಹೋದ್ರೆ 20,000 ವೋಟ್ ನಮಗೆ ನುಕ್ಸಾನ್ ಆಗ್ತದೆ. ಅದಕ್ಕಾಗಿ ನಿಮ್ದು ಜವಾಬ್ದಾರಿ ಇರ್ತೀವಿ. ಏನು ಮತ್ತು ಏಜೆಂಟ್ಗಳಾಗಲಿ ಅವ್ರು ಕೆಲಸ ಮಾಡ್ಕೊಂಡು ನಾಳೆ ಅವ್ರು ಬರಲಿಲ್ಲ ಅಂದರೆ ನಾಳೆ ರಿಜೆಕ್ಟು ಆಗ್ಬಾರ್ದು. ಅದಕ್ಕಾಗಿ ನೀವು ಸರಿಯಾಗಿ ಮಾಡ್ಕೊಂಡು ಹಂಗೇನಿಲ್ರಿ. ಚೌಡಿಗೆ ಅಂದ್ರೆ ಅಲ್ಲಿ ಸಾಹೇಬ್ರ ಅಲ್ಲೇ ಹೋಗ್ತು. ನಿಮಗೆ ಟ್ರಾನ್ಸ್ಫರ್ ಬೇಕಾದ್ರೆ ಮುಂದೆ ಮಾಡೋಣ. ಈಗೇನು ಮಾಡಂಗಿಲ್ಲ, ಅಲ್ಲೇ ಹೋಟೆಲ್ ಲಿಸ್ಟ್ ಪಕ್ಕ ಆಗ್ತಾವ್ರಿ. ಆಮೇಲೆ ಟ್ರಾನ್ಸ್ಫರ್ ಚಾಲು ಆಗ್ತಾವ್ರಿ. ಅವಾಗ ಟ್ರಾನ್ಸ್ಫರ್ ಮಾಡ್ಕೊಡ್ರಿ.
ಇದು ನೀವು ಬಿ ಎಲ್ಲಿ ಆಧಾರ್ ಭಾಳ ಪ್ರಮುಖ ಪಾತ್ರ ನಿಮ್ಮೂ ಇರ್ದಾವ. ನೀವು ಮಾಡ್ಬೇಕು ಇದನ್ನ. ಕರೆಕ್ಟ್ರಿ ಇಲ್ಲ ಅಂದ್ರೆ ಒಂದು ಪಕ್ಷದ ಕೆಲಸ ಅವ್ರು ಮಾಡಾಕತ್ತಾರೆ. ಇಲ್ಲಿ ವಿರೋಧ ಮತ್ತು ಆಡಳಿತ ಎರಡು ಕೂಡ ಸಂಧಾನ ಮತದಾರನ ಕರೆಸೋ ಉದ್ದೇಶ ಇದಕ್ಕೆ ನಿಮ್ಮನ್ನ ಇದಕ್ಕೆ ಯಾವುದೋ ಪಾರ್ಟಿಯವ್ರು ಮುಂದೆ ನಿಲ್ಲಿಸ್ತಾರೆ. ಅವ್ರದ್ದು ನೋಡ್ರಿ ಏನಪ್ಪ ನೋಡ್ರಿ ಒಂದು ರೀಲ್ಸ್